ಫ್ರೆಂಡ್ಸ್, ಮೊಟ್ಟೆ ಬಿರಿಯಾನಿ ರುಚಿಯಾದ ಬಿರಿಯಾನಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿ ನೋಡೋಣ. ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಸೆಟ್ಟು, ಪುದೀನ ಕೊತ್ತಂಬರಿ, ಮಸಾಲೆ ಐಟಮು, ಅರಿಶಿನ, ಖಾರದ ಪುಡಿ, ಬಿರಿಯಾನಿ ಪೌಡರು, ಆಮೇಲೆ ಟೊಮೊಟೊ, ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. 4 ಬೇಸಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಮಸಾಲ, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಮೊಟ್ಟೆನ ಹಾಕಿ, ಬೇಯಿಸಿರೋ ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್. ಮೊಟ್ಟೆಗೆ ಖಾರ ಉಪ್ಪು ಎಲ್ಲ ಇಳಿಬೇಕಲ್ವ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆ ಎತ್ತಿಟ್ಕೊಬೇಕು ಸೈಡಲ್ಲಿ. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಅದ್ರಲ್ಲಿ ಖಾರ ಇಳಬೇಕು. ಮತ್ತು ಒಂದು ಗ್ಲಾಸ್ ತೊಗೊಬೇಕು, ಅಳತೆ ಗ್ಲಾಸ್ ತೊಗೊಂಡು 2 ಗ್ಲಾಸ್ ಮಾಡಿದ್ದೀನಿ ನಾನು. 4 ಗ್ಲಾಸ್ ಎಣ್ಣೆ ಬಿಟ್ಟು ಪಲಾವ್ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಫ್ರೆಂಡ್ಸ್. ಮತ್ತು ಈರುಳ್ಳಿ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಬರೋ ಥರ ಬ್ರೌನಾಗಿ ಕಲರ್ ಬರೋದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಫ್ರೈ ಆಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಫ್ರೆಂಡ್ಸ್. ನೆಕ್ಸ್ಟು ಟೊಮೊಟೊ ಹಾಕಬೇಕು, ಅದು ಘಮ ಬಿಟ್ಕೊಂಡ್ಮೇಲೆ ಪುದೀನ ಕೊತ್ತಂಬರಿ ಹಾಕಬೇಕು. ಮತ್ತು ಮಸಾಲೆ ಐಟಮ್ ಹಾಕಬೇಕು ಫ್ರೆಂಡ್ಸ್. ಮಸಾಲೆ ಐಟಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಅಳತೆ ಪ್ರಕಾರ 4 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೀರು ಕುದ್ದಿಂದೆ ಮತ್ತು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿಂದೆ ಮತ್ತು ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಅಕ್ಕಿಗೆ ಹಾಕಿ ವಿಸಲ್ ಕೂಗಿಸಿದ್ದೀನಿ ಫ್ರೆಂಡ್ 3. ನೋಡಿ, ಈ ಥರ ರೆಡಿಯಾಗಿದೆ.